ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಆಗಿದ್ರ. ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಬ್ಯಾಂಕ್ ಡೀಟೇಲ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಇನ್ಸ್ಟಾಗ್ರಾಮ್ಗೆ ಯಾವ ರೀತಿ ಮೀಶೋ ಕ್ರಿಯೇಟರ್ ಕ್ಲಬ್ನ ಜಾಯಿನ್ ಮಾಡೋದು, ಆ್ಯಂಡ್ ನಾವು ಯಾವ ರೀತಿ ಪೋಸ್ಟ್ನ ಮಾಡಬೇಕು, ಆ್ಯಂಡ್ ಸ್ಟೋರೀಸ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಆ್ಯಂಡ್ ರೀಲ್ಸ್ನ ಯಾವ ರೀತಿ ಮಾಡಬೇಕು, ಮೀಶೋ ಕ್ರಿಯೇಟರ್ ಕ್ಲಬ್ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಅಂತೇಳಿ ತುಂಬ ವೀಡಿಯೋಸ್ನ ನಾನು ಮಾಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋಗೆ ಮುಂಚೆನೇ ಎಲ್ಲ ನೋಡಿದ್ರೆ ಓಕೆ, ಇಲ್ಲಾಂದ್ರೆ ಬ್ಯಾಕ್ ವಿಡಿಯೋಸ್ನ ನೋಡಿ ನೀವು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೀವೇನಾದರೂ ಅರ್ನಿಂಗ್ಸ್ನ ಮಾಡಬೇಕು ಅನ್ನೋ ಆಸೆ ಇರೋರು ಹೋಗಿ ಬ್ಯಾಕ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ಬ್ಯಾಂಕ್ ಡೀಟೇಲ್ಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತೇಳಿ. ನೀವೇನಾದರೂ ನಾವು ಮುಂಚೆನೇ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಬೇರೆನೇ ಆಗುತ್ತೆ. ಯಾಕಂದರೆ ಅದು ನಾವು ಜಸ್ಟ್ ನಮ್ಮ ಅಮೌಂಟ್, ನಾವು ಪ್ರಾಡಕ್ಟ್ನ ಬೈ ಮಾಡಿ ಏನು ಮುಂಚೆ ನಾವು ಬೈ ಮಾಡಿದ್ವಿ ಆ ಅಮೌಂಟು ನಮಗೆ ಬೇಡ ಅಂತೇಳಿ ನಾವು ರಿಟರ್ನ್ ಮಾಡಿದಾಗ ನಮ್ಮ ಅಮೌಂಟ್ ರೀಫಂಡ್ ಆಗಲಿಕ್ಕೆ ನಾವು ಅದನ್ನು ಆ್ಯಡ್ ಮಾಡಿರ್ತೀವಿ. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಆ್ಯಡ್ ಮಾಡೋದೇ ಬೇರೆ, ನಾವು ಮುಂಚೆ ಆ್ಯಡ್ ಮಾಡಿರೋದೇನೆ ಬೇರೆನೆ. ಓಕೆನಾ? ಈಗ ನೀವೇನಾದರೂ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ನಾವು ಒಂದು ವಿಡಿಯೋನ ಮಾಡಿದ್ದೀವಿ, ನಮ್ಗೆ ಅದರಿಂದ ಬರೋ ಕಮಿಷನ್ ನಮ್ಮ ಬ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋದು ತುಂಬಾ ಮುಖ್ಯ. ಓಕೆನಾ? ಈ ಆಪ್ಷನ್ ಕೇಳಬೇಕು ಅಂದರೆ ನೀವು ಒಂದು ಮೀಶೋಯಿಂದ ಪ್ರಾಡಕ್ಟ್ನ ಬೈ ಮಾಡಿ ರಿವ್ಯೂನ ಕೊಟ್ಟಿರೋ ಪೋಸ್ಟ್ನ ಇನ್ಸ್ಟಾಗ್ರಾಮಿಗೆ ಹಾಕಬೇಕು. ಅಲ್ಲಿ ಯಾರಾದರೂ ಲಿಂಕ್ ಅಂತ ಕಮೆಂಟ್ ಮಾಡಿ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಅಕಸ್ಮಾತ್ ಪ್ರಾಡಕ್ಟ್ನ ಬೈ ಮಾಡಿದಾಗ ನಮಗೆ ಈ ಆಪ್ಷನ್ ಕೇಳೋದು. ಅದಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಈ ಆಪ್ಷನ್ ನಮಗೆ ಬರೋದಿಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ. ಓಕೆನಾ? ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ನಮ್ಮ ಪ್ರಾಡಕ್ಟ್ನ ಲಿಂಕ್ನ ಕ್ಲಿಕ್ ಮಾಡಿ ಅವರು ಬೈ ಮಾಡಿದಾಗ ನಮಗೆ ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಬರುತ್ತೆ, ಆ್ಯಡ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಈ ಆಪ್ಷನ್ ಬರೋದಿಲ್ಲ, ಆ್ಯಂಡ್ ಇದು ಪದೇ ಪದೇನೂ ಬರೋದಿಲ್ಲ. ಬಂದಾಗ ನೀವು ಇದನ್ನು ಯೂಸ್ ಮಾಡ್ಕೋಬೇಕು. ಮತ್ತು ಕರೆಕ್ಟಾಗಿರೋ ಬ್ಯಾಂಕ್ ಡೀಟೇಲ್ಸ್ನ ನೀವು ಅಪ್ಡೇಟ್ ಮಾಡಿ. ಯಾಕೆಂದರೆ ಇದು ಒಂದೇ ಸರಿ ಬರೋದು, ಮತ್ತು ನಾವು ಬ್ಯಾಂಕ್ ಡೀಟೇಲ್ಸ್ನ ಪದೇ ಪದೇ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಓಕೆನಾ? ಸೊ ಹಾಗಾಗಿ ಒಂದೇ ಸಲ ಕರೆಕ್ಟಾಗಿರೋ ಬ್ಯಾಂಕ್ ಡೀಟೇಲ್ಸ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಬ್ಯಾಂಕ್ ಡೀಟೇಲ್ಸ್ನ ನಾನು ಅಪ್ಡೇಟ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ. ಜಸ್ಟ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವ ರೀತಿ ಅಂತ ಹೇಳಿ, ಅದನ್ನು ಫಾಲೋ ಅಪ್ ಮಾಡಿ. ಫಸ್ಟ್ ನಮಗೆ ಆ್ಯಡ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಆ್ಯಡ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಪೇಜ್ ಕಾಣಿಸುತ್ತೆ. ಫಸ್ಟು ನಮ್ಮ ಅಕೌಂಟ್ ನಂಬರ್ನ ಕೇಳುತ್ತೆ, ಆ್ಯಂಡ್ ನೆಕ್ಸ್ಟು ಕನ್ಫರ್ಮ್ ಯುವರ್ ಅಕೌಂಟ್ ನಂಬರ್ ಅಂತ ಕೇಳುತ್ತೆ, IFSC ಕೋಡ್ನ ಕೇಳುತ್ತೆ, ಪಾನ್ ಕಾರ್ಡ್ ನಂಬರ್ನ ಕೇಳುತ್ತೆ. ಇಷ್ಟನ್ನ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಹತ್ರ ಏನಾದರೂ GST ನಂಬರ್ ಇದ್ದರೆ ಇದನ್ನು ಕ್ಲಿಕ್ ಮಾಡಿ ನೀವು GST ನಂಬರ್ ಕೊಡ್ಬೋದು. ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಇದನ್ನು ಕ್ಲಿಕ್ ಮಾಡಬೇಡಿ. ಓಕೆನಾ? ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ GST ನಂಬರ್ ಇಲ್ಲದೇ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನಂಗೆ ತುಂಬ ಜನ ಒಬ್ಬರು ಮೆಸೇಜ್ ಕೂಡ ಹಾಕಿದ್ರು, ಮೇಡಮ್ GST ನಂಬರ್ ಕೇಳ್ತಿದೆ ಅಂತ. ನೀವು ಆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡುವಾಗ ಇದನ್ನು ಕ್ಲಿಕ್ ಮಾಡಿದರೆ ಕೇಳುತ್ತೆ. ಓಕೆನಾ? ಇದನ್ನೇ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ GST ನಂಬರ್ ಇಲ್ಲ ಅಂದರೆ ಕ್ಲಿಕ್ ಮಾಡಬೇಡಿ. ಕೆಳಗಡೆ ಐ ಅಗ್ರಿ ಅಂತ ಹೇಳಿ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಕೊಟ್ಟಾಗ ನೆಕ್ಸ್ಟು ನಿಮ್ಮ ಫೋನ್ ನಂಬರ್ ವೆರಿಫಿಕೇಷನ್ ಬರುತ್ತೆ. ಇಷ್ಟು ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಆಗುತ್ತೆ. ಓಕೆನಾ? ಇಷ್ಟನ್ನು ಮಾಡಿ. ಆ್ಯಂಡ್ ನೆಕ್ಸ್ಟು ನಿಮಗೆ ಇಷ್ಟಾದಮೇಲೆ ನಿಮ್ಮ ಏನು ವೀಡಿಯೋಸ್ನ ನೋಡಿ ನಿಮ್ಮ ಲಿಂಕಿಂದ ಹೋಗಿ ಪ್ರಾಡಕ್ಟ್ನ ಬೈ ಮಾಡಿದಾಗ ಇಷ್ಟು ಕಮಿಷನ್ ಅಂತ ಇರುತ್ತೆ ಒಂದು ಪ್ರಾಡಕ್ಟಿಗೆ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಒಂದೊಂದು ಪ್ರಾಡಕ್ಟ್ ಮೇಲೆ ಬ್ರ್ಯಾಂಡು ಇಷ್ಟು % ಅಂತೇಳಿ ಕಮಿಷನ್ ಕೊಡುತ್ತೆ. ಆ ಕಮಿಷನ್ನೇ ನಮಗೆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗಲ್ಲಿ ಅರ್ನಿಂಗ್ಸ್ನ ಮಾಡೋದು. ಒಂದು 5%, 10%, ಒಟ್ನಲ್ಲಿ ಅಪ್ ಟು 25% ನಮಗೆ ಕಮಿಷನ್ ಸಿಗುತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ. ಓಕೆನಾ? ನೀವು ಪ್ರಾಡಕ್ಟ್ನ ಬೈ ಮಾಡುವಾಗಲೇ ಬೇಕಾದರೆ ನೀವು ನೋಡ್ಕೋಬೋದು, ಅಲ್ಲೇ ಮೇಲ್ಗಡೆ ಕಾಣಿಸುತ್ತೆ ಅಫಿಲಿಯೇಟಿಂಗ್ ಅಂತ ಹೇಳಿ ಇಷ್ಟು % ಈ ಪ್ರಾಡಕ್ಟಿಗೆ ಅಂತ ಇರುತ್ತೆ. ಅದನ್ನು ನೋಡಿ ಕೂಡ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಒಂದು ಸೇಲಿಗೆ ಇಷ್ಟು % ಅಂತೇಳಿ ನಮಗೆ ಸಿಗುತ್ತೆ. ನೀವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿದಾಗ ಆ ಕಮಿಷನ್ ಬರೋದು ನಮ್ಮ ಬ್ಯಾಂಕಿಗೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಓಕೆನಾ? ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಇದರಲ್ಲಿ ಯಾವುದೇ ನಾವು ಹೋಗಿ ಅದನ್ನು ಪೇ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲ. ಅದು ಆರ್ಡರು ಹೋಗಿ ಅವರು ರಿಟರ್ನ್ ಮಾಡಲಿಕ್ಕೆ 7 days ಅಲ್ವಾ ಮೀಶೋದಲ್ಲಿ, ಆ 7 days ಅವ್ರೇನಾದರೂ ರಿಟರ್ನ್ ಮಾಡಲಿಲ್ಲ, ಎಕ್ಸ್ಚೇಂಜು ಏನಾದರೂ ಇದ್ದರೆ ಅದೆಲ್ಲ ಮುಗಿದ ಮೇಲೆ ಏನು ಕಮಿಷನ್ ಇದೆ ಅದು ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಐ ಥಿಂಕ್ 20 days ಒಳಗಡೆ ಅನ್ಕೋತೀನಿ. ಆ ಪ್ರಾಡಕ್ಟ್ ಇದಾದಮೇಲೆ 20 days ಒಳಗಡೆ ನಮಗೆ ಅದ್ರ ಕಮಿಷನ್ ಏನಿರುತ್ತೆ ಅದು ನಮ್ಮ ಅಕೌಂಟಿಗೆ ಆಟೋಮೆಟಿಕ್ ಆಗಿ ಸೆಂಡ್ ಆಗುತ್ತೆ. ನೀವು ಯಾವುದೇ ಪ್ರೊಸೀಜರ್ ಮಾಡೋಂಗಿಲ್ಲ, ಜಸ್ಟ್ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ನ ಆ್ಯಡ್ ಮಾಡಿ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.
ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಎನಿ ಡೌಟ್ಸ್ ಇದ್ರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ಯಾವುದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.